ಈಗಲೂ ಅದೇ ರೀತಿ ಮನ್ಸಲ್ಲಿ ಆಸೆ ಇಟ್ಕೊಂಡು ನನಗೋಸ್ಕರ ಬಿಟ್ಕೊಡ್ತಿಲ್ಲ ತಾನೆ? ನನಗೆ ಯಾವ ಆಸೆನೂ ಇಲ್ಲ, ಎಂಥದೂ ಇಲ್ಲ. ಅಮ್ಮ ಅಮ್ಮ ನಿಂಕೋ ಅಮ್ಮ. ಅಲ್ಲ ಅದಕ್ಕೆ ಯಾಕೆ ಹೀಗೆ ಮಾತಾಡ್ತಿದಾರಲ್ಲ? ನನಗೂ ಅರ್ಥ ಆಗ್ತಿಲ್ಲ. ರಾತ್ರಿನೂ ಹೀಗೆ ಮಾತಾಡಿದ್ರು. ಹೌದಾ? ಹೌದು ಅಶ್ವಿನ್. ಮಗು ರೂಮ್ ಹೊರಗಡೆ ಹತ್ಕೊಂಡು ಕೂತಿದ್ದ ಅಂತ ನಾನು ಎತ್ಕೊಂಡ್ಬಂದು ಕೆಳಗಡೆ ಸೋಫಾ ಮೇಲೆ ಮಲಗಿಸ್ತಾ ಇದ್ದೆ. ಅದೇ ಟೈಮ್ಗೆ ಅರ್ಜುನ್ ಮತ್ತೆ ಅತ್ಕೆ ಬಂದ್ರು. ಅರ್ಜುನ್ ರೂಮ್ ಕರ್ಕೊಂಡು ಹೋಗಿ ಮಲಗಿಸೋಣ ಅಂತ ಹೇಳಿದ್ರೆ ಅತ್ಕೆ ಬೇಡ, ಬಾವನ ಹತ್ರ ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ರು. ಕೊನೆಗೆ ಅವರು ಮಗುನ ತಿರುಗೂ ನೋಡ್ಲಿಲ್ಲ, ಹಾಗೆ ಹೊರಟೋದ್ರು. ಅಲ್ಲ ಕರ್ಣ, 5 ನಿಮಿಷ ಮಗು ಕಾಣ್ಲಿಲ್ಲ ಅಂದ್ರೆ ಅದಕ್ಕೆ ಒದ್ದಾಡ್ಬಿಡ್ತಾರೆ. ಅಂತದ್ರಲ್ಲಿ ನಿನ್ನ ಹತ್ರ ಬಿಟ್ಬಿಟ್ಟು ಹೋದ್ರ? ಹೌದು ಅಶ್ವಿನ್. ಅದಕ್ಕೆ ಹಾಗೆ ಬಿಹೇವ್ ಮಾಡಿದ್ ನೋಡಿ ನನಗೂ ಶಾಕ್ ಆಯ್ತು, ಅರ್ಜುನ್ಗೂ ಶಾಕ್ ಆಯ್ತು. ದೊಡ್ಡಪ್ಪ ಹಾಲು. ಓ, ಕುಡಿಸ್ತೀನಿ ಕಂದ, ಕುಡಿಸ್ತೀನಿ. ಹುಷಾರು, ಬಿಸಿ ಇರುತ್ತೆ. ಹೇಗಿದೆ? ಸೂಪರ್. ನಮ್ ಕೃಷ್ಣ ಮೀರನ್ನ ಅಮ್ಮ ಅಂತ ಕರೆದಾಗ, ಪ್ರತಿ ಸಲ ಅವಳ ಹತ್ರನೇ ಹೋಗಿ ಹೋಗಿ ಅವಳನ್ನ ಅಪ್ಕೊಂಡಾಗ ನನಗೆಷ್ಟು ಭಯ ಆಗ್ತಿತ್ತು ಗೊತ್ತಾ? ಎಲ್ಲಿ ಅವನು ಸೇವಂತಿಯಿಂದ ದೂರ ಆಗ್ಬಿಡ್ತಾನೋ ಅಂತ ನನಗೆ ತುಂಬಾ ಭಯ ಆಗ್ತಿತ್ತು. ಸದ್ಯ ದೇವ್ರ ದಯೆ ಎಲ್ಲ ಸರಿ ಹೋಯ್ತು. ನಮ್ ಕೃಷ್ಣ ಅಮ್ಮ ಅಂತ ಸೇವಂತಿ ಸೆರಗಿಡ್ಕೊಂಡು ಓಡಾಡಕ್ ಶುರು ಮಾಡಿದಾನೆ. ಸೇವಂತಿ, ಯಾಕೆ ಅಳ್ತಿದ್ಯಾ? ಅರ್ಜುನ್ ಸರ್, ನನಗೆ ಏನೇನೋ ಆಗ್ತಿದೆ. ನನ್ನ ತಲೆ ಎಲ್ಲ ಕೆಟ್ಟಾಗ್ತಿದೆ ಅರ್ಜುನ್ ಸರ್. ನಾನು ನಿಜವಾಗ್ಲೂ ಒಬ್ಬ ತಾಯಿನ ಅಂತ ನನಗೆ ಅನುಮಾನ ಬರ್ತಿದೆ ಸರ್. ಸೇವಂತಿ, ಮಕ್ಕಳನ್ನ ಪ್ರೀತಿಸೋದ್ರಲ್ಲಿ ನಿನ್ನನ್ನು ಮೀರ್ಸೋರು ಯಾರಿದ್ದಾರೆ? ನಿನ್ಗೆ ಯಾಕೆ ಅನುಮಾನ? ದಾರಿಲಿ ಹೋಗೋ ಮಕ್ಕಳನ್ನೆಲ್ಲ ಎತ್ತಿ ಮುದ್ದಾಡ್ತಿದ್ದೆ. ಆದ್ರೆ ಈಗ ನನ್ನ ಸ್ವಂತ ಮಗ, ನನ್ನ ಕೃಷ್ಣನ್ನ ಯಾಕೆ? ಏನಾಯ್ತು? ಆ ಮೀರ ಮತ್ತೆ ಏನಾದ್ರೂ ತರಲೆ ಮಾಡಿದ್ಲಾ? ಕೃಷ್ಣ ಏನಾದ್ರೂ ಮತ್ತೆ ನಿನ್ನ ಹತ್ರ ಬರಲ್ಲ ಅಂತ ಹೇಳಿದ್ನ? ಹಾಗೆಲ್ಲ ಏನೂ ಇಲ್ಲ ಸರ್. ಕೃಷ್ಣ ಅಮ್ಮ ಬೇಕು ಅಂತ ಅಳ್ತಿದ್ದಾನೆ. ನನ್ನ ಹಿಂದೆ ಬರ್ತಿದ್ದಾನೆ. ಮತ್ತೀಗ ಪ್ರಾಬ್ಲಮ್ ಏನು? ಓಂ ಸ್ಮಶಾನ ಭೈರವಿ, ಉನ್ನತ ಭೈರವಿ, ಅಘೋರ ಭೈರವಿ, ಕುರು ಕುರು ಸ್ವಾಹ. ಆವಾಹಯಾಮಿ ಶಾಂತಿ ನಾಶಾಯ ಕುಲವನ್ನತಿಹಿ.